ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಸಾಮಾನ್ಯವಾಗಿ ನಾವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಹಳ್ಳಿಲಿ ಓದ್ತೀವಿ, ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಸಿಟಿ ಹತ್ತ ಬರ್ತೀವಿ. ಹಾಗಾದರೆ ಹಳ್ಳಿ ಕತೆ ಏನು? ಹಳ್ಳಿನ ಉಳಿಸ್ಬೇಕು, ಬೆಳೆಸಬೇಕು, ಹಳ್ಳಿ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಒಂದು ಅದ್ಭುತವಾದ ಕಂಟೆಂಟ್ ಇರುವಂತಹ ಸಿನಿಮಾ ಇದೇ ತಿಂಗಳ ಜೂನ್ 21ಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ಹಾಗಾದರೆ ಯಾವುದಪ್ಪ ಅಂತ ಹೇಳಿದ್ರೆ ಟೈಟಲೇ ತುಂಬ ಮಜಾ ಅನಿಸುತ್ತೆ, ಸಂಭವಾಮಿ ಯುಗೆ ಯುಗೆ. ಆಲ್ರೆಡಿ ಈಗ ಒಂದಷ್ಟು ವಿಚಾರಗಳಿಂದ ಹಾಡಾಗಿರ್ಬೋದು, ಒಂದಷ್ಟು ವಿಚಾರಗಳಿಂದ ಈ ಸಿನಿಮಾ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇವತ್ತು ಇಡೀ ಚಿತ್ರತಂಡ ಈ ಸಿನಿಮಾದ ಬಗ್ಗೆ ನನ್ನ ಜೊತೆ ಮಾತಾಡುತ್ತೆ. ಏನೆಲ್ಲ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ನನ್ನ ಜೊತೆ ಮೊದಲಿಗೆ ಈ ಸಿನಿಮಾದ ಡೈರೆಕ್ಟರ್ 10 ವರ್ಷಗಳಿಂದ ಸಿನಿಮಾದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಡೇ ಬೈ ಡೇ ಮತ್ತೆ ಪ್ರಯತ್ನವನ್ನು ಮಾಡಿ ಫೈನಲಿ ತಮ್ಮ ಕನಸಿನ ಕೂಸು ಸಂಭವಾಮಿ ಯುಗೆ ಯುಗೆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. 21ಗೆ ರಿಲೀಸ್ ಆಗ್ತಾ ಇದೆ. ಯಾರು? ಚೇತನ್ ಚಂದ್ರಶೇಖರ್ ಶೆಟ್ಟಿ. ಇವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಇವರ ಕನಸಿನ ಕೂಸಿನ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸರ್, ಟೋಪಿ ಗಿಪ್ಪಿ ಹಾಕ್ಕೊಂಡು ಒಬ್ಬ ಡೈರೆಕ್ಟರ್ ಹೇಗಿರ್ಬೇಕು ಹಾಕಿ ಕೂತ್ಬಿಟ್ಟಿದ್ದೀರಾ. ಅಂದರೆ ಡೈರೆಕ್ಟರ್ ಅಂದರೆ ಮೊದಲಿನ ಥರ ಆಗಿಲ್ಲ, ಸುಮ್ಮನೆ ಸ್ಟೈಲಿಶ್ ಆಗಿರ್ತಾರೆ. ನಾವು ಸ್ವಲ್ಪ ಹಾಗೆ ಇರೋಣ ಅಂತ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಕೂತಿರುವಂತಹ ಚೇತನ್ ಚಂದ್ರಶೇಖರ್ ಶೆಟ್ಟಿ ಅವರೇ, ನಿಮ್ಮ ಸಂಭವಾಮಿ ಯುಗೆ ಯುಗೆ ಟೈಟಲೇ ತುಂಬ ಮಜಾ ಅನಿಸುತ್ತೆ, ಥ್ರಿಲ್ ಅಂತ ಅನಿಸುತ್ತೆ. ಆ್ಯಂಡ್ ಈಗ ಹಲವಾರು ವಿಚಾರಗಳಿಂದ ನಿಮ್ಮ ಸಿನಿಮಾ ಸೌಂಡ್ ಮಾಡ್ತಾ ಇದೆ. ನಿಮ್ಮ ಸಿನಿಮಾದ ಬಗ್ಗೆ, ನಿಮ್ಮ ಸ್ಟೋರಿಯ ಬಗ್ಗೆ, ನಿಮ್ಮ ತಾರಾ ಬಳಗದ ಬಗ್ಗೆ, ಓವರಾಲ್ ನಿಮ್ಮ ಕೂಸಿನ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ. ಸಂಭವಾಮಿ ಯುಗೆ ಅನ್ನೋದ್ರಿಂದ ನಾನು ಹೋಗ್ತೀನಿ. ಆ್ಯಕ್ಚುಲಿ ನೀವೇ ಹೇಳಿದ್ರಿ, ಇದೊಂದು ಹಳ್ಳಿ ಸಬ್ಜೆಕ್ಟು. ಅದು ಆ್ಯಕ್ಚುಲಿ ಕಂಟೆಂಟ್ ಹುಟ್ಟಿರೋದೇ ಹಾಗೆ. ಅಂದರೆ ಎಲ್ಲರೂ ಓದ್ಕೊಂಡು ಎಜುಕೇಷನ್ ಮಾಡ್ಕೊಂಡು ಸಿಟಿಗೆ ಬಂದುಬಿಡ್ತಾರೆ. ಸೊ ನಾಳೆ ದಿನ ಹಳ್ಳಿಯಲ್ಲಿ ರೈತರು ಅನ್ನೋದೇ ಯಾರೂ ಇರೋಲ್ಲ. ಸೊ ಎಲ್ಲರೂ ಪ್ರತಿಯೊಬ್ಬ ಮಕ್ಕಳು ತಾಯಿ ಏನು ಯೋಚಿಸ್ತಾರೆ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಇಲ್ಲ ಯಾರೋ ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಈ ಥರ. ಸೊ ಯಾವ ತಾಯಿನೂ ಯೋಚಿಸಲ್ಲ ನನ್ನ ಮಗ ಒಬ್ಬ ರೈತ ಆಗಲಿ ಇಲ್ಲ ಒಬ್ಬ ಆರ್ಮಿ ಆಗಲಿ ಅಂತ ಯೋಚಿಸಲ್ಲ. ಸೊ ನಮ್ಮ ಸಿನಿಮಾದಲ್ಲಿ ಹೀರೋ ತಾಯಿ ಅದನ್ನೇ ಯೋಚಿಸ್ತಾರೆ. ಅದರಿಂದ ಹೀರೋ ಏನೇನು ಮಾಡ್ತಾನೆ ಅನ್ನೋದೇ ಮೇನ್ ಕತೆ. ಸೊ ಸಂಭವಾಮಿಗೆ ಟೈಟ್ಲ್ ಅಂತ ಇಡೋದಕ್ಕೆ ಇಲ್ಲಿ ಕೃಷ್ಣ ಮತ್ತು ಅರ್ಜುನ್ ಇಬ್ಬರು ಕ್ಯಾರೆಕ್ಟ್ರು ಕಥೆಯಲ್ಲಿ ಪ್ಲೇ ಆಗುತ್ತೆ. ಸೊ ಧರ್ಮ ಯಾವಾಗ ಅಧರ್ಮದ ಕಡೆ ಹೋಗುತ್ತೋ, ಸೊ ಆವಾಗ ಕೃಷ್ಣ ಅರ್ಜುನನಿಗೆ ಹೇಳಿರ್ತಾನೆ, ನಾನು ಮತ್ತೆ ಬರ್ತೀನಿ ಧರ್ಮನ ರಕ್ಷಣೆ ಮಾಡೋದಕ್ಕೆ ಅಂತ. ಸೊ ಒಂದು ಹಳ್ಳಿ ಭಾಗದಲ್ಲಿ ಏನೇನು ಅಧರ್ಮನ ಇರತ್ತೋ ಅದನ್ನು ಧರ್ಮದ ಕಡೆ ತಗೊಂಡು ಹೋಗೋವಂಥ ಕಥೆಯೇ ಸಂಭವಾಮಿ ಯುಗೆ ಯುಗೆ. ಸೊ ತಾರಾ ಬಳಗದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಹೀರೋ ಜೈ ಶೆಟ್ಟಿ ಇದ್ದಾರೆ. ಹಾಗೆ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಲ್ಲಿ ಪ್ರಮೋದ್ ಶೆಟ್ಟಿ ಸರು, ಆಮೇಲೆ ಸುಧಾರಾಣಿ ಮೇಡಮ್ ಬರ್ತಾರೆ. ತುಂಬ ದೊಡ್ಡ ತಾರಾ ಬಳಗನೇ ಇದೆ, ನೀವು ನೋಡಿದ್ದೀರಾ ಈಗ ಆಲ್ರೆಡಿ. ಆಮೇಲೆ ಹಾಗೆ ಇನ್ನೊಂದು ಮೇನ್ ಹೀರೋಯಿನ್ ಆಗಿ ನಿಶಾ ರಾಜ್ಪೂತ್ ಇರ್ತಾರೆ. ಹಾಗೆ ನಮ್ಗೆ ಇನ್ನೊಂದು ಸೆಕೆಂಡ್ ಲೀಡಲ್ಲಿ ಅಶೋಕ್ ಕುಮಾರ್ ಅಂತೇಳಿ ತಮಿಳ್ ಆ್ಯಕ್ಟರ್ ಬಂದಿದ್ದಾರೆ. ಈಗ ಅವ್ರಿಗೆ ಪೇರಾಗಿ ಮಧುರಗೌಡ ಅಂತ ಮಾಡಿದ್ದಾರೆ. ಆಮೇಲೆ ಅಶ್ವಿನ್ ಹಸನ್ನು, ಬಜರಂಗಿ ಪ್ರಸನ್ನ, ಬಾಲರಾಜವಾಡಿ, ಆಮೇಲೆ ಕಾಮಿಡಿಯನ್ಸ್ ಆಗಿ ಗಿಲ್ಲಿ ನಟ, ಸಿದ್ದು ಮಂಡ್ಯ, ಚೇತನ್ ದುರ್ಗ, ಹೀಗೆ ದೊಡ್ಡ ತಾರಾ ಬಳಗನೇ ಇದೆ. ರಾಜೇಂದ್ರ ಕಾರಂತ್ ಸರ್, ಭವ್ಯ ಮೇಡಮ್ಮು. ಸೊ ಇಷ್ಟೊತ್ತರಿಗೆ ಈ ಸಿನಿಮಾದ ಗೊತ್ತಿದೆ ನಿಮ್ಮ ಪ್ರಚಾರ ಎಲ್ಲ. ಮೊನ್ನೆ ಸಾಂಗು ಬಿಟ್ಟಿದ್ದೀವಿ. ಸಾಂಗು ಇವಾಗ ಚೆನ್ನಾಗಿ ಹೋಗ್ತಾ ಇದೆ. ಅದು ಮಂಡ್ಯದ ಬಗ್ಗೆ, ಒಂದು ಹಳ್ಳಿ ಬಗ್ಗೆ ಸಾಂಗ್ ಮಾಡಿದ್ದು. ಸೊ ಹಳ್ಳಿ ರೈತರ ಬಗ್ಗೆ ಒಂದು ಸಾಂಗ್ ಮಾಡಿದ್ವಿ. ಸಾಂಗ್ ತುಂಬ ವೈರಲ್ ಆಗ್ತಾ ಇದೆ. ಓಕೆ, ಸುಧಾರಾಣಿ ಮೇಡಮ್ ಪಾತ್ರ ಹೇಗಿರುತ್ತೆ ಇದರಲ್ಲಿ ಅಂತ ಹೇಳಿ. ಸುಧಾರಾಣಿ ಮೇಡಮ್ ಈ ಕತೆನ ಹೇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ಕತೆ ಮೂಲಕ ಅವ್ರನ್ನ ಒಪ್ಪಿಸಿದ್ರಿ, ಕತೆ ಕೇಳಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದರು, ಆ ದಿನಗಳ ಬಗ್ಗೆ, ಆ್ಯಂಡ್ ಶೂಟಿಂಗ್ ಸೆಟ್ಟಲ್ಲಿ ಸುಧಾರಾಣಿ ಮೇಡಮ್ ಹೇಗಿರ್ತಿದ್ರು, ಆ ಎಲ್ಲ ವಿಚಾರಗಳನ್ನ ಹಂಚ್ಕೊಳ್ಳೋದಾದರೆ. ಸುಧಾರಾಣಿ ಮೇಡಮ್ಗೆ ಆ್ಯಕ್ಚುಲಿ ನಾವು ಈ ಕತೆ ಬರೆದಾಗ ಒಂದು ಬ್ಲೈಂಡ್ ಮದರ್ ಕ್ಯಾರೆಕ್ಟ್ರು, ತುಂಬ ಎಮೋಷ್ನಲ್ಲಿ ಪೇನ್ಫುಲ್ಲಾಗಿ ಹೋಗೋವಂಥ ಕ್ಯಾರೆಕ್ಟರ್ ಅದು. ಸೊ ಇದಕ್ಕೆ ಯಾರು ಸೆಟ್ ಆಗ್ತಾರೆ ಅಂದಾಗ ನಮಗೆ ನೋಡ್ತಾ ಇದ್ವಿ. ಅವ್ರು ಆ್ಯಕ್ಚುಲಿ ಕುಮಾರ್ ಗೋವಿಂದ್ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಮಾಡಿದರು, ಅನುರಾಗ ಸಂಗಮ. ಸೊ ಅದರಲ್ಲಿ ಅವ್ರು ಬ್ಲೈಂಡಾಗೇ ಮಾಡಿದ್ದು. ಸೊ ಅವಾಗ ನೋಡಿದಾಗ ಈ ಕ್ಯಾರೆಕ್ಟ್ರಿಗೆ ಇವ್ರು ಸೆಟ್ ಆಗ್ತಾರೆ ಅಂತ. ಸೊ ಅವ್ರಿಗೆ ಹೋಗಿ ಕತೆ ಹೇಳಿದಾಗ, ಓ ಬ್ಲೈಂಡ್ ಕ್ಯಾರೆಕ್ಟ್ರಾ ಅಂದರು. ನಾನು ಮಾಡ್ಬೋದಂತ ಅವ್ರು ಫಸ್ಟ್ ಕೇಳಿದ್ರು. ಮೇಡಮ್ ನೀವೇ ಮಾಡ್ತೀರಂತಲೇ ನಿಮ್ಮ ಹತ್ರ ಬಂದಿರೋದು ಅಂದಾಗ, ಸರಿ ಕತೆ ಹೇಳಿ ಅಂದರು. ನಂಗೆ ಕತೆ ಇಂಪ್ರೆಸ್ ಆಗಬೇಕು ಜೊತೆ, ಸುಮ್ಮನೆ ಯಾರಾದರೂ ಆ ಕ್ಯಾರೆಕ್ಟ್ರ್ ಈ ಕ್ಯಾರೆಕ್ಟ್ರ್ ಹೀರೋ ಮದರು ಅಂತಾರೆ, ಒಂದಿನ 2 ದಿನ ಶೂಟಿಂಗ್ ಮಾಡಿ ಕಳಿಸ್ಬಿಡ್ತಾರೆ, ನಂಗೆ ಕತೆ ಇಂಪ್ರೆಸ್ ಆದರೆ ಮಾತ್ರ ನಾನು ಮಾಡ್ತೀನಿ ಅಂದರು. ಸರಿ ಮೇಡಮ್ ನಾನು ಕತೆ ಹೇಳ್ತೀನಿ, ಕತೆ ಇಂಪ್ರೆಸ್ ಆದರೆ ಮಾಡಿ ಅಂದರೆ. ಸೊ ಅವ್ರಿಗೆ ಕಂಪ್ಲೀಟಾಗಿ ಕತೆ ಕೇಳ್ತಾ ಹೋದರು. ಕತೆ ಕೇಳಿ ತುಂಬ ಎಕ್ಸೈಟ್ ಆದರು. ಸೊ ಖಂಡಿತ ಮಾಡ್ತೀನಿ ಅಂತೇಳಿ ಅವ್ರು ಬಂದರು. ಸೊ ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಸೊ ಆ ಕ್ಯಾರೆಕ್ಟ್ರು ಎಷ್ಟು ಸಿನಿಮಾಗೆ ಇದಂದರೆ, ನಾನೊಂದು ಹೇಳ್ನಲ್ಲ ಪ್ರತಿಯೊಬ್ಬ ತಾಯಿ ಆ ಥರ. ಬಟ್ ಇಲ್ಲಿ ತಾಯಿ ಮಗನ ಬಂದರೆ ಇದು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಮಾಡಿ ಹಳ್ಳಿನ ಉದ್ಧಾರ ಮಾಡೋದಕ್ಕೆ ನೋಡ್ತಾರೆ. ಅವ್ರು ಕಣ್ಣು ಕಾಣಲ್ಲ, ಬಟ್ ದೃಷ್ಟಿ ಅಂದರೆ ಜ್ಞಾನ ಆ ಥರ ಅವ್ರದ್ದು ಇರತ್ತೆ ಅನ್ನೋ ಕ್ಯಾರೆಕ್ಟ್ರು. ಅದು ಸಿನಿಮಾಗೆ ತುಂಬ, ಇಡೀ ಸಿನಿಮಾದ ಕತೆಗೆ ಒಂದು ಥ್ರೆಡ್ ಪಾಯಿಂಟ್ ಅದು. ಸೊ ಅದು ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರು ಖುಷಿನೂ ಪಟ್ಟಿದ್ದಾರೆ ಇವತ್ತಿಗೂ ಸಿನಿಮಾ ನೋಡಿ. ಅವ್ರು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಡಬ್ಬಿಂಗ್ ಬಂದಾಗ ನಾನೇ ಅಂದ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅವರು ಹೇಳಿದ್ರು. ಸೊ ಅವ್ರನ್ನ ಇಲ್ಲಿವರೆಗೆ ಯಾರೂ ತೋರಿಸಿಲ್ಲ, ಸುಧಾರಾಣಿ ಮೇಡಮ್ನ ಈ ಥರ ಯಾರೂ ತೋರಿಸಿಲ್ಲ.
ಸುಧಾರಣೆ ಮೇಡಮ್ ಅಂದರೆ ಒಂದು ಮಾಡ್ರನ್ನು ಅಂದರೆ ಇವಾಗ ತುಂಬ ಸ್ಟೈಲಿಶು ಸಿಟಿ ಕ್ಯಾರೆಕ್ಟ್ರು ಮದರ್ ಕ್ಯಾರೆಕ್ಟರ್ ಇದ್ದರೆ, ಇಲ್ಲ ಯಾವುದೋ ಅತ್ತಿಗೆ ಕ್ಯಾರೆಕ್ಟರ್ ಇದ್ದರೆ, ಇಲ್ಲ ಯಾವುದೋ ಲಾಯರ್ ಕ್ಯಾರೆಕ್ಟ್ರು ಈ ಥರದ್ದು ಏನೋ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು ಬಿಟ್ರೆ ಈ ಥರದ್ದು ಒಂದು ಹಳ್ಳಿ ಕ್ಯಾರೆಕ್ಟ್ರಲ್ಲಿ ಒಂದು ಬ್ಲೈಂಡ್ ಮದರಾಗಿ ಯಾರೂ ತೋರ್ಸೋಕ್ಕೆ ಟ್ರೈ ಮಾಡಿಲ್ಲ. ಸೊ ನಾವು ಅದನ್ನು ಮಾಡಿದ್ವಿ, ಅವ್ರು ಖುಷಿಯಾಗಿದ್ದಾರೆ. ಈಗ ಚೇತನ್ ಚಂದ್ರಶೇಖರ್ ಶೆಟ್ಟಿ ಅಂತ ಬಂದಾಗ ನಮಗೆ ಸಂಭಾವಮಿ ಯುಗೆ ಯುಗೆ ಸಿನಿಮಾದ ಡೈರೆಕ್ಟರ್ ಅಂತ ಗೊತ್ತು. ಬಟ್ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ, ನೀವೀಗ ಮೂಲತಃ ಮಂಗಳೂರು ಕಡೆಯವರು ಅಂತಲೂ ಗೊತ್ತು, ಕರಾವಳಿ ಭಾಗದವರು ಅಂತ ಹೇಳಿ. ಯಾಕೆ ಸಿನಿಮಾ ಅಂತ ಬಂದ್ರಿ? 10 ವರ್ಷಗಳಿಂದ ನಿಮ್ಮ ಈ ಜರ್ನಿ ಇದೆ ಅಂತ ಕೇಳ್ಪಟ್ವಿ. ಓವರಾಲ್ ನಿಮ್ಮ ಜರ್ನಿಯ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದರೆ, ಈ ಕಥೆ ಹೇಗೆ ಕ್ರಿಯೇಟ್ ಆಯಿತು ನಿಮಗೆ, ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ, ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ? ನಾನು ಚಿಕ್ಕಲ್ಲಿಂದನೂ ಸ್ವಲ್ಪ ನಾನು ರೈಟ್ರು ಬರಿತಾನೆ ಇದೆ, ತುಂಬ ಕಥೆಗಳು ಬರೆಯೋದು, ಕವನಗಳು ಬರೆಯೋದು ಈ ಥರ ಬರ್ತಾ ಇದೆ. ಸೊ ಅದು ಹೋಗ್ತಾ ಹೋಗ್ತಾ ನಂಗೆ ಸಿನಿಮಾ ಕಡೆ ಇಂಟ್ರೆಸ್ಟ್ ಶುರು ಆಯಿತು. ಸೊ ನಾನು ನನ್ನ ಸೆಕೆಂಡ್ PUC ಎಜುಕೇಷನ್ ಮುಗಿಸಿ ಅರ್ಧಕ್ಕೆ ಡ್ರಾಪ್ ಮಾಡಿ ಸೀದಾ ಸಿನಿಮಾ ಇಂಡಸ್ಟ್ರಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು ಜಾಯ್ನ್ ಆದೆ. ಆಮೇಲೆ ತುಂಬ ಜನ ಜೊತೆ ದಿನೇಶ್ ಬಾಬು ಸರ್, ಸಂಜಯ್ ಮಹೇಶಿತ, ಅಂದರೆ ಆಮೇಲೆ ಹೊಸಬ್ರ ಜೊತೆಲೂ ತುಂಬ ಇಲ್ಲ ಅಂದರೂ ಒಂದು 7-8 ಜನ ಹೊಸಬ್ರ ಡೈರೆಕ್ಷನ್ ಜೊತೆಲೂ ನಾನು ವರ್ಕ್ ಮಾಡಿರೋದಂತಿದೆ. ಸೊ ಕೆಲವ್ರ ಜೊತೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಅರ್ಧಕ್ಕೆ ಬಿಟ್ಟು ಬಂದಿರೋದು ಇದೆ. ಸೊ ಆ ಥರ ಒಂದು 10 ಇಯರ್ಸು ಸಿನಿಮಾ ಇಂಡಸ್ಟ್ರಿಯಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಲಾಸ್ಟಲ್ಲಿ ಮಿಸ್ಟರ್ ಬ್ಯಾಚುಲರ್ ಅನ್ನೋ ಸಿನಿಮಾದಾಗ ನಾನು ಕೋ ಡೈರೆಕ್ಟರಾಗಿ ಕೆಲಸನೂ ಮಾಡಿದೆ, ಡಾರ್ಲಿಂಗ್ ಕೃಷ್ಣ ಅವ್ರದ್ದು. ಸೊ ಅದಾಗ್ತಿದ್ದಂಗೆ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಸೊ ಈ ಸಂಭಾವಮಿ ಯುಗೆ ಯುಗೆ ಅಂತ ಒಂದು ಕಥೆನೇ ನಾನು ಹಳ್ಳಿಲಿದ್ದಾಗ ಈ ಕತೆ ಹುಟ್ಟಿರೋದು. ಸೊ ನಮ್ಮೂರೆಲ್ಲ ಹಳ್ಳಿ. ಸೊ ಆವಾಗ ಈ ಕತೆ ಹುಟ್ಟಿದಾಗ ಅಂದ್ಕೊಂಡೆ, ಇವಾಗ ಹಳ್ಳಿ ಸಿನಿಮಾ ಅಂದರೆ ಎಲ್ಲರೂ ಏನು ಅಂದ್ಕೊಳ್ತಾರೆ, ಯಾವುದೋ ಕಿರಾತಕ ಥರನೋ ಇಲ್ಲ ರಾಜಹುಲಿ ಥರನೋ ಇರತ್ತೆ ಅಂತೇಳಿ. ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು. ಆಮೇಲೆ ಈ ಸಿನಿಮಾ ನೋಡಿದಾಗ ಯಾರಿಗೂ ತಮಿಳಲ್ಲಿ ಮಾಡಿದ್ದಾರೆ ಈ ಥರ ಸಿನಿಮಾ, ತೆಲುಗಲ್ಲಿ ಈ ಥರ ಸಿನಿಮಾ ಮಾಡಿದ್ದಾರೆ ಅನ್ನಿಸ್ಬಾರ್ದು. ಕಂಪ್ಲೀಟ್ ಒಂದು ಬೇರೆ ಥರನೇ ಸಿನಿಮಾ ಇರಬೇಕು ಅಂತ. ಇವಾಗ ಈ ಪೋಸ್ಟರ್ ನೋಡ್ರೆ ಫುಲ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ, ಮಂಡ್ಯ ಸೈಡಿನ ಸಿನಿಮಾ ಅಂದ್ಕೊಳ್ತಾರಲ್ಲ. ಮಂಡ್ಯ ಅನ್ನೋದು ಇಟ್ಟಿರೋದು ಒಂದು ಹಳ್ಳಿ ಅಂತ. ನಾವು ಇಲ್ಲಿರೋರಿಗೆಲ್ಲ ಮಂಡ್ಯ ಅಂದರೆ ಏನಂದರೆ ಒಂದು ಹಳ್ಳಿ ಅನ್ನೋ ಥರ ನಮಗೆ ಫೀಲ್ ಸಿಗುತ್ತೆ. ಬಟ್ ಇದು ಎಲ್ಲ ಹಳ್ಳಿಗೂ ರಿಲೇಟೆಡ್ ಆಗೋಂಥ ಸಿನಿಮಾ ಇದು. ಇವಾಗ ನೀವು ಉತ್ತರ ಕರ್ನಾಟಕದಲ್ಲಿ ಹೋಗಿ ಕೂತ್ಕೊಂಡ್ರು ಅಲ್ಲಿದ್ದು ರೈತರು ಹಳ್ಳಿ ಅವರಿಗೂ ಕನೆಕ್ಟ್ ಆಗೋವಂಥ ಒಂದು ಸಿನಿಮಾ. ಸೊ ಕಂಪ್ಲೀಟ್ ಒಂದು ಡಿಫ್ರೆಂಟ್. ನಿಮಗೆ ಇದು ಕಮರ್ಷಿಯಲ್ ಆಗಿದ್ದರೂ ನಿಮ್ಗೆ ಸೆಕೆಂಡ್ ಹಾಫ್ ಕಂಪ್ಲೀಟ್ ಒಂದು ಸಸ್ಪೆನ್ಸಲ್ಲಿ ಹೋಗುತ್ತೆ ಸಿನಿಮಾ. ನೀವು ಹೇಗೆ ಅಂದರೆ ಲಾಸ್ಟ್ ಸೀನ್ವರೆಗೂ ನೀವು ವೆಯ್ಟ್ ಮಾಡ್ತೀರಾ, ಲಾಸ್ಟ್ ಸೀನಲ್ಲಿ ನೀವು ಸರ್ಪ್ರೈಸ್ ಆಗ್ತೀರಾ. ಸೊ ಆ ಥರದೊಂದು ಕ್ಯಾರೆಕ್ಟ್ರು. ಆಮೇಲೆ ಅವ್ರು ಅಶೋಕ್ ಅವ್ರು ಮಾಡಿರೋದು ಒಬ್ಬ ಬಿಕ್ಲ ಲಾಯರ್ ಕ್ಯಾರೆಕ್ಟ್ರು. ಅವ್ರು ಬಿಕ್ಲ ಕೃಷ್ಣ ಅಂತಲೇ ಅವ್ರ ಹೆಸರು. ಸೊ ಅವ್ನು ಯಾವ ಕೇಸು ಗೆಲ್ಲಲ್ಲ. ಸೊ ಅಂಥವ್ನು ಲಾಸ್ಟಲ್ಲಿ ಏನು ಮಾಡ್ತಾನೆ ಅನ್ನೋದು ಒಂದು ಸಸ್ಪೆನ್ಸ್ ಆಗಿ ಹೋಗುತ್ತೆ. ಅಂದರೆ ಒಂದು ಹೀರೋ ಬಗ್ಗೆ ಇದ್ರ ಬಗ್ಗೆ ಹೋದಾಗ ಅಂದರೆ ಅವ್ನು ಫುಲ್ ಆಟಾಡ್ಕೊಂಡು ಅವ್ರ ಬಗ್ಗೆ ಲೇವಡಿ ಆಟಾಡ್ಕೊಂಡೇ ಹೋಗ್ತಾರೆ. ಸೊ ಆ ಥರ ಒಂದು ಕ್ಯಾರಿ ಆಗ್ತಾ ಇರತ್ತೆ. ಹೀರೋದು ಹಾಗೆ, ಅಂದರೆ ಅವನು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟಾಗೆಲ್ಲ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ. ಅಂದರೆ ಇಲ್ಲಿ ಹೀರೋಗೆ ಸ್ವಲ್ಪ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಆಗಿರುತ್ತೆ. ಯಾರಿಗೆ ಜೈ ಶೆಟ್ಟಿ ಅವರಿಗೆ. ಅಶೋಕ್ ಅವರಿಗೆ ಹೇಗೆ ಅಂದರೆ ಒಂದು ಕಂಟೆಂಟ್ ಟ್ರಾವೆಲ್ ಮಾಡೋವಂಥ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಅವ್ರಿಗೆ ಉಳಿದಿರೋ ಆರ್ಟಿಸ್ಟ್ಗಳು ಪ್ರತಿಯೊಬ್ಬ ಆರ್ಟಿಸ್ಟ್ ಬಂದರು ಅವ್ರಿಗೆ ಅವ್ರದ್ದೇ ಆದೊಂದು ಮಹತ್ವ ಇದೆ ಈ ಸಿನಿಮಾದಲ್ಲಿ. ಏನೋ ಬಂದರು ಸುಮ್ಮನೆ ಹೋದರು ಅನ್ನೋ ಥರ ಇಲ್ಲ. ಆಮೇಲೆ ಆ ಕ್ಯಾರೆಕ್ಟ್ರಿಗೆ ಇದೇ ಥರದ ಆರ್ಟಿಸ್ಟ್ಗಳು ಬೇಕು. ಇವಾಗ ಒಂದು CID ಆಫೀಸರ್ ಅಂದರೆ ಅದಕ್ಕೆ ಅಶ್ವಿನ್ ಹಾಸನ್ ಅವ್ರು ಬೇಕು. ಒಂದು ಇನ್ಸ್ಪೆಕ್ಟರ್ ಅಂದರೆ ಓಕೆ ಅದಕ್ಕೆ ಯಾರು ಸೆಟ್ ಆಗ್ತಾರೆ ಅಂದರೆ ನಮ್ಗೆ ವೆಂಕಟೇಶ್ ಪ್ರಸಾದ್ ಸೆಟ್ ಆಗ್ತಾರೆ ಅನ್ನಿಸ್ತು. ಅದೊಂದು ಕಂಪ್ಲೀಟ್ ಡಿಫ್ರೆಂಟ್ ಆದೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು. ಸೊ ಒಬ್ಬ ವಿಲನ್ ಅಂದ ತಕ್ಷಣ ಬಾಲರಾಣ್ಣ ನೆನಪಾಗ್ತಾರೆ. ಸೊ ಈ ಥರ ಪ್ರತಿಯೊಬ್ಬರು ಈ ಸಿನಿಮಾಗೆ ಆ್ಯಡ್ ಆಗಿರೋಂಥದ್ದೇ ಸಂಭಾವಮಿ ಯುಗೆ ಯುಗೆ. ಸೊ ನನ್ನ ಮೊದಲನೇ ಡೈರೆಕ್ಷನ್ಗೆ ಇಷ್ಟೊಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಿಕ್ಕಿರೋದು ಅದು ನನ್ನ ಅದೃಷ್ಟ ಅಂದ್ಕೊಳ್ತೀನಿ. ಎಲ್ಲದಾಗೆ ಹೆಚ್ಚಾಗಿ ಹೇಳಬೇಕು ಅಂದರೆ ಇದು ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ನಮ್ಮ ಬ್ಯಾನರಿಗೆ ಹೇಳಬೇಕು, ನಮ್ಮ ಮೇಡಮ್ ಪ್ರತಿಭಾ ಮೇಡಮ್ ಅವರಿಗೆ ಹೇಳಬೇಕು. ಸೊ ಇದೆಲ್ಲ ಅವರಿಂದ ಆಗಿರೋದು. ಸೊ ಅದು ಖುಷಿ ಆಗ್ತಾ ಇದೆ. ಈಗ ನಿಮಗೆ ಗೊತ್ತಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ಒಂದಷ್ಟು ಸಮಸ್ಯೆಗಳು ಇತ್ತೀಚೆಗೆ ನಾವು ಕೂಡ ಧ್ವನಿ ಎತ್ತಿದ್ವಿ, ನಾವೆಲ್ಲರೂ ಕೂಡ ಮಾತಾಡಿದ್ವಿ. ಸ್ಟಾರ್ಗಳ ಸಿನಿಮಾಗಳು ಮಾಡ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಒಳ್ಳೆ ಕಂಟೆಂಟ್ಗಳು ಬಂದರೂ ಕೂಡ ಜನರಿಗೆ ರೀಚ್ ಆಗ್ತಿಲ್ಲ. ಈ ಎಲ್ಲ ಸಮಸ್ಯೆಗಳ ನಡುವೆ ಒಂದು ಅದ್ಭುತ ಕಂಟೆಂಟ್ ಇರುವಂತಹ ಸಂಭಾವಮಿ ಯುಗೆ ಯುಗೆನ ನೀವು ತರ್ತಾ ಇದ್ದೀರಾ. ಸೊ ಜನರಿಗೆ ಹೇಗೆ ರೀಚ್ ಮಾಡಿಸ್ಬೇಕು, ನಮ್ಮ ಕತೆ ಹಿಂಗಿದೆ ನೀವು ಬನ್ನಿ ಥಿಯೇಟ್ರಿಗೆ ಅಂತ ಹೇಗೆ ರೀಚ್ ಮಾಡಿಸ್ಕೋಬೇಕು ಅಂತ ನೀವು ಪ್ಲ್ಯಾನ್ ಇದೆ. ಆ್ಯಂಡ್ ಎಲ್ಲ ಸಿನಿಮಾಗಳು ಹೇಗಿದೆ ಇದು ನನ್ನ ಕೂಸಪ್ಪ ನೋಡಪ್ಪ ಹಿಂಗಿದೆ ಅಂತ ನಿಮ್ಮ ಕಡೆಯಿಂದ ಫೈನಲ್ ಆಗಿ ಹೇಳೋದಾದರೆ ಏನು ಹೇಳ್ತೀರಾ ಅಂತ ಹೇಳಿ. ಇವಾಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ ನೀವೇ ನೋಡ್ತಾ ಇದ್ದೀರಾ. ನಾವು ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಪ್ರಮೋಷನ್ ಶುರು ಮಾಡಿದ್ದೀವಿ. ಸೊ ಇನ್ನು ನಮಗೆ 21ಕ್ಕೆ ರಿಲೀಸ್, ಇನ್ನೊಂದು 20 ದಿನ ನಮ್ಮ ಹತ್ರ ಇರೋವಂಥದ್ದು. ಬಟ್ ಏನಂದರೆ ನಾವು ಎಲ್ಲ ಥರದ್ದು ಪ್ರಮೋಷನ್ನು ಪ್ಲ್ಯಾನ್ ಮಾಡಿದ್ವಿ. ಹಾಗೆ ನಾವು ಎಷ್ಟೇ ಪ್ರಮೋಷನ್ ಮಾಡಿದ್ರು ಫೈನಲಿ ಜನಕ್ಕೇನು ಅಂದರೆ ಅವ್ರು ಫಸ್ಟ್ ಶೋ ಬಂದು ನೋಡಬೇಕು, ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹರಡಬೇಕು, ಆಗಲೇ ಜನ ಬರೋದು. ಸೊ ಯಾಕೆಂದರೆ ಇವಾಗ ಎಲ್ಲ ಚಾನಲ್ಲು ಪಬ್ಲಿಸಿಟಿ ಮಾಡ್ತಾರೆ, ಅಯ್ಯೋ ಇವರೇನೋ ಮಾಡ್ತಿರ್ತಾರೆ ಅನ್ನೋ ಥರ ಆಗಿಬಿಟ್ಟಿದೆ. ಜನಗಳ ಮೈಂಡ್ಸೆಟ್ ಆ ಥರ ಇದೆ. ಸೊ ಫಸ್ಟ್ ಶೋ ನೋಡಿದಾಗ ನಿಮ್ಗೆ ಅನಿಸುತ್ತೆ, ನೀವೇ 4 ಜನಕ್ಕೆ ಈ ಸಿನಿಮಾದ ಬಗ್ಗೆ ಹೇಳ್ತೀರಾ, ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅನ್ನೋರೆಲ್ಲ ಬಂದು ಒಂದು ಸಲ ಈ ಸಿನಿಮಾ ನೋಡಿ. ಸೊ ನಿಮ್ಗೆ ಅರ್ಥ ಆಗುತ್ತೆ. ಕೆಲವಷ್ಟು ಜನ ಹೇಳ್ತಾರೆ ಮಲಯಾಳಮಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಸೊ ನಾವು ಹೇಳ್ತಾ ಇದ್ವಿ ಕನ್ನಡದಲ್ಲಿ ಸಂಭಾವಮಿ ಯುಗೆಗೇನೋ ಒಂದು ಒಳ್ಳೆ ಕಂಟೆಂಟು. ನೀವು ಎಷ್ಟು ಜನ ಕನ್ನಡ ಇಂಡಸ್ಟ್ರಿ ಬಗ್ಗೆ ಇವಾಗ ಮಾತಾಡ್ತಿರೋ ಕಂಟೆಂಟ್ ಬರಲ್ಲ ಅಂತೇಳಿ ಒಂದ್ಸಲ ಈ ಸಿನಿಮಾ ನೋಡಿ ಆಮೇಲೆ ನೀವೇ ಮಾತಾಡಿ. ನೀವು ಏನೋ ಕೆಟ್ಟದ್ದು ಮಾತಾಡೋರು ತಗೊಳಕ್ಕೆ ನಾವು ರೆಡಿ ಇದ್ದೀವಿ. ಸೊ ನಮ್ಮ ಹತ್ರ ಮಿಸ್ಟೇಕ್ ಇದ್ದರೂ ಅದನ್ನು ಹೇಳಿದ್ರು ನಾವು ತಗೊಳಕ್ಕೆ ರೆಡಿ ಇದ್ದೀವಿ. ಬಟ್ ಒಂದು ಸಲ ಬಂದು ಈ ಸಿನಿಮಾ ನೋಡಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ.
ಸರ್ ಫೈನಲಿ 10 ವರ್ಷಗಳ ಈ ಜರ್ನಿಯಲ್ಲಿ ತುಂಬ ನೋವುಗಳಿರುತ್ತೆ, ತುಂಬ ಅವಮಾನಗಳಿರುತ್ತೆ, ತುಂಬ ಜೀವನ ಪಾಠಗಳಿರುತ್ತೆ. ನೀವು ಅನುಭವಿಸಿದ ಯಾವುದಾದ್ರು ಒಂದು ಪಾಠವನ್ನು ಈ ಸಂದರ್ಭದಲ್ಲಿ ಹೇಳೋ ಮೂಲಕ ನೀವು ಮಾತನ್ನು ಅಂದರೆ ತುಂಬ ಇದೆ, ಅಂದರೆ ನಾವು ಹೇಳಿದ್ರು ಅದು ಸ್ಫೂರ್ತಿ ಆಗಲಿ. ಇದನ್ನು ಮಾಡಿದ್ದೀರಾ, ಒಂದು ಸ್ಟಾರ್ಗಳನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಅಷ್ಟು ಈಸಿ ಇಲ್ಲ. ಈಗ ನನ್ನ ಪ್ರಕಾರ ಸ್ಫೂರ್ತಿ ಅನ್ನೋದಕ್ಕಿಂತ ಪ್ರತಿಯೊಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಬರೋನಿಗೂ ಅವಂದೇ ಅದೊಂದು ಕಷ್ಟ ಇದೆ. ಯಾಕೆ ಅಂದರೆ ಸಿನಿಮಾ ರಂಗದಲ್ಲಿ ಪ್ರತಿಯೊಂದು ಡಿಪಾರ್ಟಿಗೂ ಒಂದು ಯೂನಿಯನ್ ಅಂತ ಇದೆ, ಅವ್ರಿಗೆ ಇಂಥದ್ದೇ ಒಂದು ಪೇಮೆಂಟು ಅಂತ ಇದೆ. ಈಗ ಒಂದು ಲೈಟಿಂಗ್ಸ್ ಅವರಿಂದ ಹೇಳಿದ್ರೆ ಅವನಿಗೆ ಡೈಲಿ ಇಷ್ಟೇ ಒಂದು ಪೇಮೆಂಟು ಅಂತ ಇರುತ್ತೆ. ಬಟ್ ಇದರಲ್ಲಿ ಯಾವುದು ಪೇಮೆಂಟ್ ಇಲ್ಲದೆ ಏನೂ ಇಲ್ಲದೆ ಮುಂದೆ ಫ್ಯೂಚರ್ ನಾವು ಡೈರೆಕ್ಷನ್ ಮಾಡಬೇಕು ಅಂತ ಕನ್ಸು ಕಟ್ಕೊಂಡು ವರ್ಕ್ ಮಾಡೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾತ್ರನೇ. ಸೊ ಉಳಿದಿರೋ ಎಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಇದೆ, ಇವಾಗ ಒಂದು 24 ಡಿಪಾರ್ಟ್ಮೆಂಟ್ ಏನಿದೆ ಎಲ್ರಿಗೂ ಅವ್ರದ್ದೇ ಅಂತ ಒಂದು ಪೇಮೆಂಟ್ ಅಂತ ಇರುತ್ತೆ. ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಪೇಮೆಂಟ್ ಇರಲ್ಲ. ಎಷ್ಟೋ ಸಿನಿಮಾಗಳಲ್ಲಿ ಇವಾಗ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇಲ್ಲ ಒಂದು ಊಟ ಸಿಕ್ಕರೂ ಸಾಕು, ನಮಗೆ ಒಂದು ಆಫೀಸಲ್ಲಿ ಮಲಗೋಕ್ಕೆ ಜಾಗ ಸಿಕ್ಕರೂ ಸಾಕು ಅಂತಲೂ ಕೆಲಸ ಮಾಡಿದ ದಿನಗಳಿರುತ್ತೆ. ಸೊ ಅದು ನಾನು ಅನುಭವಿಸಿದ್ದೀನಿ, ತುಂಬ ಜನನೂ ಅದನ್ನು ಅನುಭವಿಸಿದ್ದಾರೆ. ನಾನು ಮೋಸ್ಟ್ಲಿ ತುಂಬ ಒಂದು 5-6 ಸಿನಿಮಾ ನಾನು ಏನು ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ರೂಮ್ ಕಟ್ಕೊಂಡು ಪೇಮೆಂಟೇ ಇಲ್ಲ ಅಂದರೆ ಬೆಂಗಳೂರಲ್ಲಿ ಇರಬೇಕು, ಮನೆ ರೆಂಟ್ ಕಟ್ಟಬೇಕು, ಊಟ ಮಾಡಬೇಕು ಅಂದ್ರೆ ಆಗಲ್ಲ. ಯಾವುದೋ ಒಂದು ಸಿನಿಮಾ ಅವಕಾಶ ಸಿಕ್ಕರೆ ಸಾಕು, ಅಲ್ಲೊಂದು ಇರೋದಕ್ಕೆ ಜಾಗ ಸಿಕ್ಕರೆ ಸಾಕು, ಒಂದು ನಮ್ಗೆ ಒಂದು ಊಟ ಸಿಕ್ಕರೆ ಸಾಕು, ಒಂದು ಸಿನಿಮಾದ ಕೆಲಸ ಕಲಿಯೋದಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ ಎಷ್ಟೋ ಸಿನಿಮಾ ಮಾಡಿರೋದು ಇದೆ. ನಾನಂತಲ್ಲ, ಆಲ್ಮೋಸ್ಟ್ ಕನ್ನಡ ಚಿತ್ರರಂಗದ ಬೇರೆ ಚಿತ್ರರಂಗದ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಕನ್ನಡ ಚಿತ್ರರಂಗದಲ್ಲಿ ಆ ಥರ ತುಂಬ ನಡೆಯುತ್ತೆ. ಆಲ್ಮೋಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟೋ ಜನ ಡೈರೆಕ್ಟರ್ ಆದವ್ರು ಎಲ್ಲರೂ ಇದನ್ನು ಅನುಭವಿಸ್ತಾರೆ. ಆ್ಯಕ್ಚುಲಿ ರಿಷಬ್ ಶೆಟ್ಟಿ ಸರ್ ಹಿಂದೊಂದು ಮಾತು ಹೇಳಿದರು, ನಾವೆಲ್ಲ ಏನೂ ಇಲ್ಲ ಈ ಥರ ಎಲ್ಲ ಒದ್ದಾಡಿದ್ದೀವಿ ಅಂತ. ಸೊ ಅದು ನಿಜ, ಅವ್ರು ಇವತ್ತು ಹೇಳಿದ್ರು. ಅದಕ್ಕೆ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೂ ಅವನಿಗೆ ಇಂಥದ್ದೇ ಅಂತ ಒಂದು ಪೇಮೆಂಟ್ ಫಿಕ್ಸ್ ಮಾಡಿರ್ತೀವಿ ಅಂತ. ಸೊ ಅದು ಇವತ್ತು ನಿನ್ನೆ ಒಂದಿಷ್ಟು ಜನ ಡೈರೆಕ್ಟರ್ಗಳು ಅದನ್ನು ರೂಢಿ ಮಾಡ್ಕೊಳ್ತಾರೆ. ನಾನು ನನ್ನ ಸಿನಿಮಾದಲ್ಲಿ ಹಾಗೆ ನಾನು ಆ ಥರ ಅನುಭವಿಸಿದ್ದೀನಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರಿಗೂ ಆ ಥರ ಆಗ್ಬಾರ್ದು. ಪ್ರತಿಯೊಬ್ಬನು ಒಬ್ಬ ಹೊಸ ಹುಡುಗ ಬಂದರೂ ಅವನಿಗೆ ಮಿನಿಮಮ್ ನಿಂಗೆ ಇಷ್ಟು ಪೇಮೆಂಟ್ ಇದೆ, ಸೊ ಎಲ್ಲದಕ್ಕೂ ಅವನಿಗೆ ಏನೇನು ಅರೇಂಜ್ಮೆಂಟ್ ಮಾಡಬೇಕು ಆ ಥರ ಮಾಡ್ಕೊಂಡೇ ಮಾಡಿರೋವಂಥದ್ದು. ಸೊ ಅದು ಪ್ರತಿಯೊಬ್ಬ ಡೈರೆಕ್ಷನ್ ಮಾಡೋನಿಗೂ ಅದು ಸ್ಫೂರ್ತಿ ಅಂತ ಹೇಳಲ್ಲ, ಎಲ್ಲರೂ ಅನುಭವಿಸಿರ್ತಾರೆ ಅದು. ಸೊ ಅನುಭವಿಸ್ಕೊಂಡೇ ಬರಬೇಕಾಗತ್ತೆ, ಇಂಡಸ್ಟ್ರಿ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.